ಅಷ್ಟೇ ಮಾರ್ನಿಂಗ್ ಬಿಸಿಲು ಬಂದಮೇಲೆ ಒಂದು 10 ನಿಮಿಷ ಪಾಪನ ಬಿಸಿಲಲ್ಲಿ ನಿಲ್ಲಿಸ್ಕೊಂಡು ಅದಾದ್ಮೇಲೆ ಸ್ನಾನ ಮಾಡಿಸಿ ಮಲಗಿಸ್ಬಿಡ್ತೀನಿ. ನೀವು ಸುಮಾರು ಜನ ಕಾಮೆಂಟ್ ಮಾಡಿ ಕೇಳ್ತಾನೆ ಇದ್ರಿ, ಮಕ್ಕಳು ಮನೆ ಪೂಜೆ ಎಲ್ಲ ಹೇಗೆ ಮೇಂಟೈನ್ ಮಾಡ್ತೀರಾ ನೀವು ಅಂತ ಹೇಳ್ಬಿಟ್ಟು. ಇಲ್ಲಿ ಪಾಪನೇ ಫಸ್ಟ್ ಎದ್ದೇಳೋದು 6 ಗಂಟೆಗೆ ಎದ್ಬಿಡ್ತಾನ ಅವನು. ದಿನಾನು ಒಂದ್ ದಿವಸನೂ ಮಿಸ್ ಮಾಡಲ್ಲ, ನಮ್ಮೆಲ್ಲರೂ ಎಬ್ಸೋದು ಮೊದಲು ಪಾಪನೇ ಆಗಿರ್ಲಿಲ್ಲ. ಟೈಮ್ಸ್ ಬೇಗ ಎದ್ದೇಳೋನು ಅಥವಾ ಟೈಮ್ಸ್ ಮಲ್ಗೆ ಇರೋನು ಆ ತರ ಇರೋನು. ಆದ್ರೆ ಇವ್ನು ಹಂಗಲ್ಲ, ಪ್ರತಿ ದಿವಸ 6 ಗಂಟೆಗೆ ಎದ್ದು ಬಿಡ್ತಾನೆ. ಎದ್ದಿದ್ದೇನೆ ನಮ್ಮನ್ನು ಒದ್ದು ಎಬ್ಬಿಸ್ತಾ ಇರ್ತಾನೆ. ಹಾಗಾಗಿ ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದೇಳ್ತೀನಿ ಅವನ ಜೊತೆಗೇನೆ. ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನನ್ನ ಹಸ್ಬೆಂಡ್ ಕೂಡ ಬೆಳಗ್ಗೆ ಸ್ವಲ್ಪ ಸಹಾಯ ಮಾಡ್ಕೊಡ್ತಾರೆ. ಇನ್ನು ಪಾಪನ್ ಮಲಗಿಸಿದ್ದೇನೆ, ನಾನು ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ. ಟೈಮ್ಸ್ ಲೇಟ್ ಆಗತ್ತೆ ಅಂದ್ರೆ ನನ್ನ ಹಸ್ಬೆಂಡೇ ಪೂಜೆ ಮಾಡ್ತಾರೆ. ಸಮಯ ಆಯ್ತು ಅಂತ ಹೇಳಿದ್ರೆ ನಾನು ಮಾಡ್ಕೋತೀನಿ. ಪೂಜೆನೆಲ್ಲ ಮುಗಿಸ್ಕೊಂಡು ತಿಂಡಿನೆಲ್ಲ ಮಾಡ್ಕೊಂಡು ಆದ್ಮೇಲೆ ಸ್ವಲ್ಪ ಬಟ್ಟೆ ಮಡ್ಚಿಡೋದಿತ್ತು ಅಥವಾ ಒಣಗಾಕೋದಿತ್ತು ಅಂದ್ರೆ ಆ ಕೆಲಸ ಮಾಡ್ಕೋತೀನಿ. ಸ್ನಾನ ಮಾಡಿಸಿ ಮಲಗಿಸಿದ್ರೆ ಅವನೊಂದು 3 hours ಆದ್ರೂ ಮಲಗ್ತಾನೆ. ಆ ಗ್ಯಾಪ್ ಅಲ್ಲಿ ನಾನು ಎಲ್ಲಾ ಕೆಲಸನ ಮುಗಿಸ್ಕೋತೀನಿ. ಇವತ್ತಿನ ಬೆಳಗ್ಗೆ ತಿಂಡಿಗೆ ಕಾಬೂಲ್ ಕಡಲೆಕಾಳನ್ನ ಹಾಕಿ ಪಲಾವ್ ಮಾಡಿದ್ದೆ. ಇನ್ನ ಪಾಪುನು ಅಷ್ಟರೊಳಗೆ ಎದ್ದ. ಕ್ರಿಸ್ಮಸ್ ಆಗಿರೋದ್ರಿಂದ ಪಾಪುಗೆ ಈ ರೀತಿಯಾಗಿರುವಂತ ಡ್ರೆಸ್ ನ ಹಾಕಿದ್ದೆ. ತುಂಬಾನೇ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ದ. ಹೇಗೆ ಕಾಣಿಸ್ತಿದ್ದೇನೆ ಅಂತ ಹೇಳ್ಬಿಟ್ಟು ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ.